ಅಯೋಧ್ಯೆ ರಾಮಮಂದಿರದ ಪ್ರಧಾನ ಅರ್ಚಕ ಸತ್ಯೇಂದ್ರ ದಾಸರನ್ನ ಸರಿಯೂ ನದಿಯಲ್ಲಿ ಜಲಸಮಾಧಿ ಮಾಡಲಾಗಿದೆ. ಫೆಬ್ರವರಿ 3ರಂದು ಪಾರ್ಶ್ವವಾಯು ರೋಗಕ್ಕೆ ತುತ್ತಾಗಿದ್ದ ಅವರು ನಿನ್ನೆ ಲಖನೌದ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದರು. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ 118ನೇ ಜನ್ಮ ದಿನೋತ್ಸವದ ಅಂಗವಾಗಿ ಏಪ್ರಿಲ್ನಲ್ಲಿ ಆಯೋಜಿಸಿರುವ ಗುರುವಂದನಾ ಸಂಭ್ರಮಾಚರಣೆ ಸಮಾರಂಭಕ್ಕೆ ಆಗಮಿಸುವಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಆಹ್ವಾನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಸೂಕ್ತ ದಿನಾಂಕ ತಿಳಿಸುವುದಾಗಿ ರಾಷ್ಟ್ರಪತಿ ಕಾರ್ಯಾಲಯ ತಿಳಿಸಿದೆ. ಬೇಸಿಗೆ ಆರಂಭವಾಗ್ತಾ ಇದ್ದಂತೆಯೇ ರಾಜ್ಯದಲ್ಲಿ ಅಗ್ನಿ ಅವಘಡಗಳು ಹೆಚ್ಚಾಗ್ತಾ ಇವೆ. ಬೆಂಗಳೂರಿನ ಅಂಜನಾ ನಗರದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಕವರ್ ಫ್ಯಾಕ್ಟರಿಯೊಂದು ತಗದಗಿಸಿ ಹೋಗಿದೆ. ಪಕ್ಕದಲ್ಲೇ ಇದ್ದ ಮನೆಯವರಿಗೂ ಕೂಡ ಹಾನಿಯಾಗಿತ್ತು. ಮನೆಗೆ ಹೀಗಾಯ್ತಲ್ಲ ಅಂತ ಮನೆ ಒಡತಿ ಕುಸಿದು ಬಿದ್ದು ಆಸ್ಪತ್ರೆ ಪಾಲಾಗಿದ್ದಾರೆ. ರಾಮನಗರದ ಚನ್ನಪಟ್ಟಣ ತಾಲೂಕಿನ ಬಿವಿಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತುರ್ತು ಅಂದ್ರು ಹಗಲಿನಲ್ಲಿ ಒಬ್ಬರು ಸಿಬ್ಬಂದಿ ಇರಲ್ಲ. ಅನಾರೋಗ್ಯ ಪೀಡಿತ ವೃದ್ಧಿನ ಸ್ಟ್ರೆಚರ್ ಮೇಲೆ ಮಲಗಿಸಿಕೊಂಡು ವೈದ್ಯರಿಗಾಗಿ ಕುಟುಂಬಸ್ಥರು ಕಾದು ಕುಳಿತಿದ್ದಂತಹ ಪ್ರಸಂಗ ಕಂಡುಬಂತು. ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟ ಭಾಗದಲ್ಲಿ ಮತ್ತೆ ಭೂಕುಸಿತದಿಂದ ಆತಂಕ ಸೃಷ್ಟಿಯಾಗಿದೆ. ಅಂಕೋಲಾ ಯಲ್ಲಾಪುರ ಗಡಿ ಭಾಗದ ಸುಂಕಸಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂಡ್ಲಗದ್ದೆ ಗ್ರಾಮದ ಬೃಹದಾಕಾರದ ಕಲ್ಲುಬಂಡೆ ಕುಸಿದು ತೋಟದ ಭಾಗಕ್ಕೆ ಅಪ್ಪಳಿಸಿದೆ. ಸುತ್ತಮುತ್ತಲೂ 3 ಕಿಲೋಮೀಟರ್ ದೂರದವರೆಗೆ ದೊಡ್ಡ ಶಬ್ದ ಕೇಳಿಬಂದಿದೆ. ಫೆಬ್ರವರಿ 28ರಿಂದ ಮಾರ್ಚ್ 2ರವರೆಗೆ 3 ದಿನಗಳ ಕಾಲ ಹಂಪಿ ಉತ್ಸವ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ಹಂಪಿ ಉತ್ಸವ ಉದ್ಘಾಟನೆ ಮಾಡ್ತಾರೆ. 5 ವೇದಿಕೆಗಳಲ್ಲಿ ಹಂಪಿ ಉತ್ಸವದ ಕಾರ್ಯಕ್ರಮ ನಡೆಯುತ್ತೆ. ಮುಖ್ಯ ವೇದಿಕೆಗೆ ಹಂಪಿ ಉತ್ಸವದ ರೂವಾರಿ ಎಂಪಿ ಪ್ರಕಾಶ್ ಅವರ ಹೆಸರು ಬಹುತೇಕ ಫೈನಲ್ ಆಗಿದೆ. ಮುತ್ತಿನ ರಾಶಿಗೆ ಮಂಜು ಮಸುಕಿತಲೆ ಪ್ರಾಗ್ ಅಂತ ಹರಪನಹಳ್ಳಿಯ ಮೈಲಾರಲಿಂಗೇಶ್ವರ ಕಾರ್ಣಿಕೋತ್ಸವದಲ್ಲಿ ಗೊರವಯ್ಯ ಭವಿಷ್ಯ ನುಡಿದಿದ್ದಾನೆ. ಈ ಬಾರಿ ಉತ್ತಮ ಬೆಳೆಯಾಗಲಿದೆ. ಫಸಲಿಗೆ ಬಂದಾಗ ಕೆಲ ಅನಾಹುತಗಳಾಗಬಹುದು ಅಂತ ಭಕ್ತರು ಅರ್ಥೈಸಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗದ ಐತಿಹಾಸಿಕ ಗಬ್ಬೂರು ಬೂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ವಿದ್ಯುಕ್ತವಾಗಿ ತೆರೆ ಕಂಡಿದೆ. ಎಷ್ಟೇ ಭಕ್ತರು ಅಗದಿಂದ ಎಳೆದರೂ ಅಲುಗಾರ್ದ ರಥ ಮಠದ ಪೀಠಾಧಿಪತಿಗಳ ಸನ್ನೆ ಮುಂದೆ ಚಲಿಸುತ್ತೆ. ಇದು ನಂಬಿಕೆಯಂತೆ ಇವತ್ತು ಕೂಡ ಪವಾಡ ನೆರವೇರಿದೆ. ನಾಳಿನ ಪ್ರೇಮಿಗಳ ದಿನ ಅಂಗವಾಗಿ ನಂದಿಬೆಟ್ಟದಲ್ಲಿ ಪೊಲೀಸರು ಹೈ ಅಲರ್ಟ್ ವಹಿಸಿದ್ದಾರೆ. ಕಾನೂನು ಉಲ್ಲಂಘಿಸಿದರೆ ಕ್ರಮ ಅಂತ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಎಚ್ಚರಿಸಿದ್ದಾರೆ. ಮತ್ತೊಂದು ಕಡೆಗೆ ಗುಲಾಬಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಐಪಿಎಲ್ನಲ್ಲಿ ಆರ್ಸಿಬಿಗೆ ನೂತನ ಕ್ಯಾಪ್ಟನ್ ಆಗಿ ಸ್ಟಾರ್ ಬ್ಯಾಟರ್ ರಜತ್ ಪಾಟೀದಾರ್ ಆಯ್ಕೆಯಾಗಿದ್ದಾರೆ. ರಜತ್ಗೆ ಮಧ್ಯಪ್ರದೇಶ ತಂಡ ಮುನ್ನಡೆಸುವ ಅನುಭವ ಸಿಕ್ಕಿದೆ. ನಿಮಗಿದು ದೊಡ್ಡ ಗೌರವ. ನಿಮ್ಮ ಜೊತೆಗೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತ ವಿರಾಟ್ ಕೊಹ್ಲಿ ಶುಭಾಶಯ ಕೋರಿದ್ದಾರೆ.